ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ನೋಡಿದ್ಯಾ ಬ್ರದರ್, ನಮ್ಮ ಅನುಮಾನ JP ಮಾವ ಹೇಳಿದ್ದು ಎರಡು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಕಣೋ. ಹೌದು ಕಣೋ, ನಾವು ಅವ್ರ ಜೊತೆ ಬೇರೆ ಮನೆ ಮಾಡಿಕೊಂಡು ಸಂಸಾರ ಮಾಡಿಲ್ಲ ಅನ್ನೋ ಕೋಪಕ್ಕೆ ಈ ಥರ ಸೇಡ್ ತಿರ್ಸ್ಕೊತಾ ಇದ್ದಾರೆ. ರೆಸ್ಟೋರೆಂಟಲ್ಲಿ ಅವನ ಜೊತೆ ಕೂತ್ಕೊಂಡು ಸ್ಕೆಚ್ ಆಗ್ತಿದ್ರು ಅನಿಸುತ್ತೆ. ಛೇ, ಅವ್ರು ಈ ಥರ ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂಜಲಿ ಅವ್ರು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಂದರೆ ಮಮ್ಮಿ ಅವ್ರ ಬಗ್ಗೆ ಹೇಳ್ತಾ ಇದ್ದಿದ್ದು ಸತ್ಯ ಅನಿಸುತ್ತೆ. ಅಲ್ಲಿ ಸುತ್ತಮುತ್ತ ಜನ ರಾತ್ರಿ ಹೊತ್ತು ಗಲಾಟೆ ಆಗುತ್ತೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ ನೀವು ವಿಚಾರಿಸಲ್ವಾ? ಸರ್ ನಮಸ್ತೆ ಸರ್, ನನ್ನ ಹೆಸರು ಅಂಜಲಿ ಅಂತ. ಇವಳು ನನ್ನ ತಂಗಿ ಕಾವ್ಯ. ಚಂದ್ರಶೇಖರ್ ಅವ್ರ ಮನೆ ಸೊಸೆ ಅಂದರು. ಸರ್ ನೀವು ಅರೆಸ್ಟ್ ಮಾಡಿದಿರಲ್ಲ ಗೌತಮ್ ಗೌರವ್, ಅವರೆಲ್ಲಿದ್ದಾರೆ ಸರ್? ಹಲೋ, ಇಲ್ಲೇ ಇದ್ದೀವಿ. ಯಾಕ್ರಿ, ಏನಾಯ್ತ್ರಿ? ನೀವೇ ಎಜುಕೇಟೆಡ್ಗಳಾಗಿ ಸಾಕ್ಷಿನ ನಾಶ ಮಾಡೋ ಕ್ರಿಮಿನಲ್ ಕೆಲ್ಸಕ್ಕೆ ಯಾಕ್ರಿ ಕೈ ಹಾಕಿದ್ರಿ? ಅಟ್ಲೀಸ್ಟ್ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರೆ ನಾವೇನಾದ್ರೂ ಒಂದು ಸಜೆಷನ್ ಕೊಡ್ತಾ ಇದ್ವಿ ತಾನೆ. ಬಾರಿಸ್ತೀನಿ ನೋಡಿ, ಇವಾಗ ಸಜೆಷನ್ ಕೊಡ್ತೀನಿ. ಸಜೆಷನ್, ಅಕ್ಕ ತಂಗಿರು ಯಾವ ನಾಟಕ ಕಂಪ್ನಿಯಿಂದ ಬಂದಿದ್ದೀರಾ? ಮಗುನು ನೀವೇ ಚೂಟಿ, ತೊಟ್ಲು ನೀವೇ ತಗೋಕ್ ಬಂದಿದ್ದೀರಾ? ಏನಂದ್ರೆ ನೀವು ನಾವು ಶೇರ್ ಮಾಡಿದ್ರೆ ಐಡಿಯಾ ಕೊಡ್ತಿದ್ರಾ? ನಾವು ಶೇರ್ ಮಾಡದೇ ಇದ್ರು ನಮ್ಮ ವಿಷಯನೆಲ್ಲ ಹೋಗಿ ಆ ಪ್ರೆಸ್ ರಿಪೋರ್ಟ್ ಅಜಯ್ ಹತ್ರ ಹೇಳಿ ಅವನ್ನ ನಮ್ಮಿಂದ ಛೂ ಬಿಟ್ಟು ಈಗ ನಮ್ಮ ಇಡೀ ಕುಟುಂಬ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಾವ್ ಮಾಡಿದಿರಲ್ಲ, ಇದಕ್ಕಿಂತ ಉಪಕಾರ ಬೇಕಾ ನಮ್ಗೆ? ಏನ್ರಿ ನಾವು ಮಾಡಿದ್ವಾ? ಯಾರೇ ನಿಮ್ಗೆ ಹೇಳಿದ್ದು? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ತಿಳ್ಕೊಳೋ ವಿಷಯ ಆಗಿದೆ, ತಪ್ಪಾಗ್ತಿತ್ತು. ಅದೇ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡಿದ್ದೀವಿ. ಇದಕ್ಕಿಂತ ಸಾಕ್ಷಿ ಬೇಕಂತ ನಿಮಗೆ? ಇದೆಲ್ಲ ನಿಮ್ದೇ ಚಿತಾವಣೆ ಅಂತ ನಮಗೆ ಗೊತ್ತು. ರೀ, ನೀವು ನಮ್ಮ ಮೇಲೆ ಅನುಮಾನ ಪಡ್ತಿದ್ದೀರಾ. ನಾವ್ ಯಾಕ್ರಿ ನಿಮಗೆ ಕೇಟ್ ಬಯಸ್ಬೇಕು? ನಾಟಕ ಆಡೋದೇನು ಬೇಕಾಗಿಲ್ಲ ಕಣೆ. ನೀನು ಎಂಥ ಉಸಿರುವಳ್ಳಿ ಅಂತ ಇವತ್ತಿಂದ ನಾನೇ ನೋಡ್ಬೇಕಾಗಿಲ್ಲ. ನೀನು ಮದುವೆ ಆಗಿ ನಮ್ಮನೆ ಬಂದಾಗಲೇ ನಿನ್ನ ನಡೆ ನುಡಿ ಒಂದೂ ಸರಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನಿನ್ನ ಪಾರ್ಟ್ನರ್ ಜೊತೆ ಇಂಟರ್ವ್ಯೂ ಕೊಟ್ಟಿದ್ದಿಲ್ಲ ಟಿವಿನಲ್ಲಿ. ನನ್ನ ಮಕ್ಕಳು ಅದನ್ನು ನೋಡಿ ನಿಮ್ಮ ಯೋಗ್ಯತೆ ಏನು ಅಂತ ತಿಳ್ಕೊಂಡಿದ್ದಾರೆ. ನನ್ನ ತಲೆ ಕೆಟ್ಟು ನಿಮಗೆ ಕೊಲೆ ಮಾಡೋಕ್ಕೂ ಮುಂಚೆ ಹೋಗಿ ಇಲ್ಲಿಂದ, ಹೋಗಿ ಹಿಂದೆ ಹೋಗಿ ಅಂತ ಹೇಳಿದ್ದಲ್ಲ. ಇನ್ನು ಇಲ್ಲೇ ನಿಂತಿದ್ದೀರಾ? ಹೋಗ್ರೆ. ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಸ್ಟೇಷನ್ ಅಲ್ಲಿ ಸಾಹೇಬ್ರ ಮುಂದೆನೆ ಈಗ ಮಾಡ್ತಾ ಇದ್ದೀರಲ್ಲ ನೀವು. ಈಗ ತಾನೇ ನಿಮ್ಮ ಮಕ್ಳು ಹೇಳಿದ್ರು ಅಂತ ಸುಮ್ಮನೆ ಹೊರಗಡೆ ಕುಂಡ್ರಿಸಿದೀವಿ. ಇಲ್ಲಾಂದ್ರೆ ನಿಮ್ಮನ್ನು ಲಾಕಪ್ ಒಳಗಡೆ ಹಾಕ್ಬೇಕಾಗುತ್ತೆ. ಬನ್ನಿ ಮೇಡಮ್, ನೀವು ನಡೀರಿ, ಬನ್ನಿ.
ಸರ್, ಅವ್ರು ಕೆಟ್ಟೋರಲ್ಲ ಸರ್, ಕೊಲೆ ಮಾಡೋರು ಅಲ್ಲ ಸರ್. ನಮ್ಮ ಅತ್ತೆಯವ್ರ ಆರೋಗ್ಯ ನಿಜವಾಗ್ಲೂ ಸರಿ ಇಲ್ಲ ಸರ್. ಇದರಿಂದ ಅವರು ಮಾನಸಿಕ ಒತ್ತಡಕ್ಕೆ ಸಿಕ್ಕಾಕೋಬಹುದು. ದಯವಿಟ್ಟು ಸರ್ ಅವ್ರನ್ನ ಬಿಟ್ಬಿಡಿ. ಹಲೋ, ನಮ್ಮ ಮಮ್ಮಿ ನೀನು ಹುಚ್ಚಿ ಅನ್ಕೊಂಡಿದ್ಯಾ? ಇಷ್ಟೆಲ್ಲ ಆದ್ಮೇಲೂ ನಿನ್ನ ಈ ಸಿಂಪತಿ ನಾಟಕನ ನಂಬ್ತೀವಿ ಅನ್ಕೊಂಡಿರೋ ನೀನು ಹುಚ್ಚಿ. ರೀ, ಇದು ವಾದ ಮಾಡೋ ಸಮಯ ಅಲ್ಲ. ಅಲ್ಲಿ ಏನ್ ನಡೀತು ಅಂತನಾದ್ರೂ ಹೇಳಿ. ಲೀಗಲ್ ಆಗಿ ಏನ್ ಮಾಡ್ಬೋದು, ಯಾವ ಲಾಯರ್ನ ಹಿಡಿಬಹುದು ಅಂತನಾದ್ರೂ ನೀವೇ ಹೇಳಿ. ಏಯ್ ಕಾವ್ಯ, ಅದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ನಾನಾ? ನೀವು ತಾಳಿ ಕಟ್ಟಿರೋ ಹೆಂಡ್ತಿರಿ. ಏನ ಹೆಂಡ್ತಿನ? ಯಾವಾಗ ನಮ್ಮನ್ನ ಪೊಲೀಸ್ ಅವ್ರಿಗೆ ಇಟ್ಕೊಟ್ಯೋ ಅವಾಗಲೇ ನನ್ನ ನಿನ್ನ ಸಂಬಂಧ ಮುರಿದೋಯ್ತು. ಈ ಓವರ್ ಆಕ್ಟಿಂಗ್ ಎಲ್ಲ ಸಾಕು, ಇಲ್ಲಿಂದ ಹೋಗ್ತಾ ಇರೋ. ನಿನ್ನಿಂದ ಯಾವ ಸಹಾಯನೂ ಬೇಕಾಗಿಲ್ಲ. ಇಲ್ಲಿವರೆಗೂ ಮಾಡಿರೋ ಉಪಕಾರನೇ ಸಾಕು. ಮೇಡಮ್, ಆಲ್ರೆಡಿ ಕೇಸ್ ಫೈಲ್ ಆಗೋಗಿದೆ. ಈಗ ನಾನೇನು ಮಾಡೋಕ್ಕಾಗಲ್ಲ. ಬೇಕಾದ್ರೆ ನೀವು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಬೇಲಿಗೆ ಟ್ರೈ ಮಾಡಿ. ಬೇಕಾಗಿಲ್ಲ ಇನ್ಸ್ಪೆಕ್ಟರ್. ಇವ್ರೇನಾದ್ರೂ ಬೇಲ್ ಕೊಡೋದಾದ್ರೆ ಸಾಯವರೆಗೂ ಇಲ್ಲೇ ಇರ್ತೀನಿ ಹೊರತಾಗಿ ಇವ್ರ ಭಿಕ್ಷೆ ನನಗೆ ಬೇಕಾಗಿಲ್ಲ. ಏನತ್ತೆ ನೀವು ಇಂಥ ಪರಿಸ್ಥಿತಿನಲ್ಲೂ ಹಠ ಬಿಡೋದಿಲ್ಲ ಅಂತಿರಲ್ಲ. ಕಾವ್ಯ, ಅತ್ತೆಗೇನು ಅನ್ಬೇಡ. ಅವ್ರು ಟಿವಿಲಿ ತೋರಿಸಿದ್ದನ್ನೇ ನೋಡ್ಕೊಂಡು ನಿಜ ಅಂತ ನಂಬ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಸಹಾಯ ಬೇಡ ಅಂತ ಹೇಳ್ತಿರೋದು. ಮೊದಲು ನಾವದನ್ನ ಸುಳ್ಳು ಅಂತ ನಿರೂಪಿಸ್ಬೇಕು. ಆಮೇಲೆ ಬೇಕಾದ್ರೆ ಸಹಾಯ ಮಾಡೋದ್ರ ಬಗ್ಗೆ ಮಾತಾಡೋಣ. ಈಗ ಅದನ್ನ ಎಲ್ಲಿಂದ ತರೋದಕ್ಕ? ಅಜಯ್ ಜೊತೆ ಸೇರ್ಕೊಂಡು ನಾವು ಇವ್ರನ್ನ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕ್ಸಿದೀವಿ ಅಂತ ಅನ್ಕೊಂಡಿದ್ದಾರೆ. ಮೊದಲು ಅಜಯ್ನ ಕರ್ಕೊಂಬಂದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸತ್ಯ ಹೇಳ್ಸಿದ್ರೆ ಅವಾಗ ಇವ್ರು ನಂಬ್ತಾರೆ ಅಂತ ಅನ್ಸುತ್ತೆ. ಬಾ ಹೋಗೋಣ. ಇದು ಒಳ್ಳೆ ಕಥೆ ಆಯ್ತು ಬಿಡು. ಇವ್ರು ಹೇಳಿದಕ್ಕೆ ನಮ್ಮನ್ನು ಅರೆಸ್ಟ್ ಮಾಡಿಸಿರೋ ಆ ಅಜಯ್ ಈಗ ಇವ್ರು ಹೇಳಿದಕ್ಕೆ ಸುಳ್ಳು ಸಾಕ್ಷಿ ಹೇಳಲ್ಲ ಏನ್ ಗ್ಯಾರಂಟಿ? ಅದೇನೋ ಹೇಳ್ತಾರಲ್ಲ, ಓತಿಕೇತನ್ಗೆ ಬೇಲಿ ಸಾಕ್ಷಿ ಅಂತ, ಹಾಗಾಯ್ತಿದ್ದು. ಅಪ್ಪ, ಅಮ್ಮ, ನಾನಿವತ್ತು ನನ್ನ ಗುರಿ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದೀನಿ. ದೂರದಲ್ಲಿ ಎಲ್ಲೋ ಇರೋ ನೀವು ಮಾಡಿರೋ ಆಶೀರ್ವಾದದಿಂದನೇ ನಾನು ಇಂಥ ಸಕ್ಸಸ್ ಕಾಣ್ತಾ ಇರೋದು ಅಂತ ನನಗೆ ಗೊತ್ತು. ಆದರೆ ಈ ಸಮಯದಲ್ಲಿ ನೀವು ಎದುರುಗಿದ್ದು ಈ ಸನ್ಮಾನ ಗೌರವಗಳನ್ನೆಲ್ಲ ಕಣ್ಣಾರೆ ನೋಡಿದರೆ ನಿಮಗಿನ್ನೂ ಎಷ್ಟು ಸಂತೋಷ ಆಗ್ತಿತ್ತಲ್ವಾ? ಆದರೆ ನಾನು ಮಾಡಿದ ರಿಪೋರ್ಟ್ನಿಂದ ಒಂದು ತಾಯಿ ಇವತ್ತು ಸ್ಟೇಷನಲ್ಲಿದ್ದಾರೆ. ಅದಕ್ಕೆ ಸಾರಿ, ಬಟ್ ನೀವು ನನ್ನ ಜೊತೆಲಿರಬೇಕಿತ್ತು. ಈ ಸಂತೋಷನ ಹಂಚ್ಕೊಳ್ಳೋದಕ್ಕೆ ನನ್ನ ಜೊತೆನಲ್ಲಿ ಇವಾಗ ಯಾರೂ ಇಲ್ಲ. ನಾನು ಒಂಟಿ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಡ್ಯಾಡ್. ನೋಡಿ, ಈಗ ತಾನೇ ನಮ್ಮ ಅಪ್ಪ ಅಮ್ಮನ ಹತ್ರ ನನ್ನ ಸಾಧನೆ ಸಂತೋಷನ ಹಂಚ್ಕೊಳ್ಳೋದಕ್ಕೆ ನನ್ನ ಜೊತೆನಲ್ಲಿ ಯಾರೂ ಇಲ್ವಲ್ಲ ಅಂತ ದುಃಖದಿಂದ ಹೇಳ್ಕೊತಿದ್ದೆ.
ನನ್ನ ಅದೃಷ್ಟ ನೋಡಿ, ನನ್ನ ತಂದೆ ತಾಯಿ ಬರೋದಿಕ್ಕಾಗೋದಿಲ್ಲ ಅಂತಾನೆ ನಿಮ್ಮನ್ನು ಕಳಿಸಿದಾರೇನೋ ಅನ್ಸುತ್ತೆ. ಸಾರಿ ಅಜಯ್ ಅವರೇ, ನಾವಿಲ್ಲಿ ಬಂದಿರೋದು ಸಂತೋಷ ಹಂಚ್ಕೊಳ್ಳೋದಕ್ಕಲ್ಲ, ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದಕ್ಕೆ. ಪೊಲೀಸ್ ಸ್ಟೇಷನ್ಗ? ಓ, ನೀವೇನಾದ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ? ತಮಾಷೆ ಮಾಡ್ತಿಲ್ಲ ಬ್ರದರ್, ನಿಮ್ಮಿಂದ ನಮ್ಮ ನೆಮ್ಮದಿನೇ ಹಾಳಾಗೋಗೋ ಥರ ಆಗಿದೆ. ಏನಾಯ್ತು? ನಾವು ಅನ್ಕೊಂಡಾಗೆ ಆಗಿದೆ. ನಮ್ಮ ಕುಟುಂಬದ ವಿಷಯಕ್ಕೆ ತಲೆ ಹಾಕಬೇಡಿ, ನಮ್ಮ ಅತ್ತೆ ಮನೆಯವ್ರು ತಪ್ಪು ತಿಳ್ಕೊಳ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ ತಾನೆ. ಈಗ ಅವ್ರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಅಲ್ಲ ರೀ, ಟಿವಿ ಇಂಟರ್ವ್ಯೂನಲ್ಲಿ ನಮ್ಮ ಹೆಸರು ಯಾಕ್ರಿ ಹೇಳಿದ್ರಿ? ನೋಡಿ, ನೀವು ಅವ್ರನ್ನ ಇಡ್ಸಿ ಜೈಲ್ಗೆ ಹಾಕಿಸೋದ್ರಲ್ಲಿ ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಸುಮ್ನೆ ಟಿವಿ ಇಂಟರ್ವ್ಯೂನಲ್ಲಿ ಚಂದ್ರಶೇಖರ್ ಸೊಸೆಂದಿರಾದ ಅಂಜಲಿ ಕಾವ್ಯ ಅವ್ರು ಇದ್ದಾಗ್ಲೇನೆ ಕಾಲ್ ಬಂತು, ನಾನು ಪೊಲೀಸ್ ಅವ್ರನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿಸಿದೆ ಅಂತ ಯಾಕ್ರಿ ಹೇಳಿಕೆ ಕೊಟ್ರಿ? ನೀವು ಮಾಡಿರೋದ್ರಿಂದ ಈಗ ನಾವು ನಿಮ್ಗೆ ಹೇಳ್ಕೊಟ್ಟು ಮಾಡಿಸಿದೀವಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಇದೊಳ್ಳೆ ತಮಾಷೆ ಆಯ್ತಲ್ಲ, ಯಾರೋ ಮಾಡಿದ ತಪ್ಪು ಯಾರಿಗೋ ಶಿಕ್ಷೆ ಕೊಟ್ಟಾಗಾಯ್ತು. ಅದೇ ಗೌರಾಗ ಅನ್ಕೊಂತಾರೆ. ಹಾ, ಇದನ್ನೇ ಅವ್ರ ಹತ್ರ ಬಂದು ಹೇಳಿ. ನೋಡಿ ಬ್ರದರ್, ನಾವು ಮಾಡ್ದಿರೋ ತಪ್ಪಿಗೆ ಅನ್ನಿಸ್ಕೊಂಡು ಸಾಕಾಗೋಗಿದೆ. ಇದ್ಯಾಕೋ ಅತಿ ಆಗಿದೆ. ಹೋಗ್ಲಿ ಪಾಪ, ಸ್ಟೇಷನ್ ಅಲ್ಲಿ ಇದಾರಲ್ಲ, ಸಮಾಧಾನ ಮಾಡೋಣ ಅಂತ ಹೋದ್ರೆ ನಮ್ಗೆ ಚೆನ್ನಾಗಿ ಜಾಡಿಸ್ಬಿಟ್ರು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ನೋಡಿ ಅಜಯ್ ಅವರೇ, ನೀವೀಗ ನಮ್ಮ ಜೊತೆ ಸ್ಟೇಷನ್ಗೆ ಬಂದು ಈ ನ್ಯೂಸ್ ಕ್ಯಾಪ್ಚರ್ ಆಗಿರೋದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ನಮ್ಮ ಅತ್ತೆ ಮುಂದೆ ಹೇಳಿಕೆ ಕೊಡಿ. ಬನ್ನಿ. ವೈನಾಡ್ ಸತ್ಯಮೇವ ಜಯತೆ. ಸತ್ಯ ಹೇಳೋದೇ ನನ್ನ ಕಾಯಕ. ಈ ನ್ಯೂಸ್ ಫ್ಲ್ಯಾಶ್ ನ್ಯೂಸ್ ಆಗಿದ್ದಕ್ಕೂ ಇವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದೇ ಸತ್ಯ. ಇದನ್ನ ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ನಡೀರಿ. ಬಿಡೋದಿಲ್ಲ ಕಣೋ ನೀನು. ಸಾಯಿಸ್ಬಿಡ್ತೀನಿ ನಿನ್ನ, ಬಿಡಲ್ಲ. ನಮ್ಮನ್ನೇ ಜೈಲಿಗೆ ಹಾಕ್ತೇನೋ, ಬಿಡಲ್ಲ ನೀನು, ಬಿಡಲ್ಲ. ಕೊಂದಾಕ್ಬಿಡ್ತೀನಿ ನಿನ್ನ, ಸಾಯಿಸ್ಬಿಡ್ತೀನಿ ಕಣೋ, ಸಾಯಿಸ್ಬಿಡ್ತೀನಿ. ಯಾಕ್ರಿ ಹೀಗ್ ನಡ್ಕೋತಾ ಇದ್ದೀರಾ? ನಿಮ್ಗೆ ಈ ದುಡ್ಕೋ ಬುದ್ಧಿ ಇರೋದ್ರಿಂದಾನೆ ನೀವ್ ಈ ಪರಿಸ್ಥಿತಿಯಲ್ಲಿ ನಿಂತಿರೋದು. ಶಭಾಷ್, ಚೆನ್ನಾಗಿದೆ ಕಣೆ, ತುಂಬಾನೇ ಚೆನ್ನಾಗಿದೆ. ಯಾವನೋ ದಿಕ್ಕು ದೇಶ ಇಲ್ಲದವನ್ಗೋಸ್ಕರ ತಾಳಿ ಕಟ್ಟಿರೋ ಗಂಡನ್ನೇ ಗದರಿಸ್ತಾ ಇದೀಯಾ? ಇದ್ರಲ್ಲೇ ಗೊತ್ತಾಗ್ತಾ ಇದೆ ನೀನು ಅವನ್ಗೆ ಎಷ್ಟು ಬೇಕಾದವಳು ಅಂತ. ಏನ್ರಿ ಇದು? ಇದೇನ್ ಫಿಶ್ ಮಾರ್ಕೆಟಾ? ಅಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲೇ ನನ್ನ ಎದುರುಗಡೆನೆ ಒಬ್ಬ ಪ್ರೆಸ್ ರಿಪೋರ್ಟರ್ ಮೇಲೆ ಹಲ್ಲೆ ಮಾಡೋದು ಪ್ರಯತ್ನ ಪಟ್ಟಿದ್ದಲ್ಲೇ ಅದನ್ನ ಸಮರ್ಥನೆ ಕೂಡ ಮಾಡ್ಕೊಳ್ತೀರಾ? ಮಿಸ್ಟರ್ ಅಜಯ್, ನಿಮ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಈ ಕೇಸ್ ಜೊತೆ ಅದನ್ನು ಸೇರಿಸ್ತೀನಿ. ಬೇಡ ಸರ್, ಆಗಿರೋದೇ ಸಾಕು. ನಾವೇ ಈ ಕೇಸ್ನ ಹೇಳಾಕ್ಸಿದ್ದು ಅಂತ ಕೂಗಾಡ್ಬಿಡ್ತಾರೆ. ಕೇಸ್ ಹಾಕಿದ್ರು ಹಾಕದೆ ಇದ್ರು ಅದೇ ಸತ್ಯ. ಎಲ್ಲ ನಿಮ್ಮಿಂದನೇ ಆಗಿರೋದು. ಜಯಣ್ಣ, ಇವ್ರ ಮೇಲೆ ಗಮನ ಇಡಿ. ಮತ್ತೆ ಇವ್ರೇನಾದ್ರೂ ಗಲಾಟೆ ಮಾಡಿದ್ರೆ ನನಗೆ ತಿಳಿಸಿ. ಒಬ್ಬೊಬ್ರನ್ನು ಏರೋಪ್ಲೇನ್ ಹತ್ತಿಸ್ತೀನಿ. ಇಲ್ಲ ಬ್ರದರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈ ವಿಷಯದಲ್ಲಿ ಅಂಜಲಿ ಕಾವ್ಯ ಅವ್ರ ತಪ್ಪೇನೂ ಇಲ್ಲ. ನಾನು ಬೇಕು ಅಂತ ಈ ನ್ಯೂಸ್ ಮಾಡಲಿಲ್ಲ, ಅದು ನನ್ನ ಡ್ಯೂಟಿ. ಯಾರೇ ತಪ್ಪು ಮಾಡೋರು ಅದನ್ನು ಜಗತ್ತಿನ ಮುಂದೆ ತಂದಿಡೋ ಪತ್ರಕರ್ತ ನಾನು. ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಷ್ಟೇ. ಸುಳ್ಳು. ನಿನ್ನಿಷ್ಟೇ ಪ್ರಾಮಾಣಿಕತೆ ನಿನ್ ಕೆಲ್ಸದ ಕಡೆ ಅಲ್ಲ, ಇವರಿಬ್ರು ಊಸರೊಳ್ಳಿ ಕಡೆ ಇರೋದು. ಹೂ, ನಿಮ್ಮ ಕಟ್ಕೊಂಡು ಹೆಂಡತಿರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗೋದಿಲ್ವಾ? ಹೆಂಡ್ತಿನ? ಯಾರ ಹೆಂಡ್ತಿ? ಆ ಸಂಬಂಧ ಯಾವಾಗ್ಲೂ ಮುರಿದೋಯ್ತು.
ಮತ್ತೆ ನಿಂಗೆ ಆ ಸ್ಥಾನ ಸಿಗೋದಿಲ್ಲ. ಬ್ರದರ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅಂಜಲಿ ಕಾವ್ಯ ಅವ್ರ ಮನಸ್ಸಲ್ಲಿ ಈಗಲೂ ನಿಮ್ಮ ಮೇಲೆ ಪ್ರೀತಿ ಏನು ಕಡಿಮೆ ಆಗಿಲ್ಲ. ಹುಚ್ಚ ಬಾಯಿ. ಬ್ರದರ್ ಅಂತೆ ಬ್ರದರ್. ಯಾವ ಸೀಮೆಯಿಂದ ಬಂದಪ್ಪ ಬ್ರದರ್ ಆಗಿ? ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಬೇಕಾಗಿಲ್ಲ. ಈ ಜನ್ಮಕ್ಕೆ ಗೌರವ್ ಒಬ್ನೇ ನನಗೆ ತಮ್ಮ. ಇಲ್ಲದೆ ಇರೋ ಸಂಬಂಧಗಳೆಲ್ಲ ಹೇಳ್ಕೊಂಡು ಹತ್ರ ಆಗಕ್ಕೆ ಪ್ರಯತ್ನ ಪಡಬೇಡ. ಇವ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋದೇನು ಬೇಕಾಗಿಲ್ಲ. ನಾನು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಸತ್ಯ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ನೀನು ಈ ನ್ಯೂಸ್ ಕವರ್ ಮಾಡೋ ಮುಂಚೆ ಅಂಜಲಿ ಕಾವ್ಯ ಜೊತೆ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀರನ್ನ ನಾವೇ ಕಣ್ಣಾರೆ ನೋಡಿದೀವಿ. ಹೇಗೆ ಸಿಕ್ಕಾಕ್ಸ್ಬೇಕು ಅಂತ ತಾನೇ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಕೂತಿದ್ದೀವು. ಅಯ್ಯೋ ಇಲ್ಲ ರೀ, ನಾವು ನಿಮಗೆ ಕೇಟ್ ಬಯಸ್ತೀವ? ನಮ್ಗೆ ವಿಷಯ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇರ್ಲಿಲ್ವಾ? ನಿಮಗೆ ಮೊದಲಿನ ಹಾಗೆ ನಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ಎಚ್ಚರಿಕೆ ಕೊಡ್ತಿದ್ರಿ. ಆದ್ರೆ ಈಗ ನಿಮ್ಗೆ ನಮ್ಮ ಮೇಲೆ ಇರೋದು ದ್ವೇಷ ತಾನೇ? ಅಲ್ಲ, ನಿಮ್ ಜೊತೆ ಬೇರೆ ಮನೆ ಮಾಡ್ಕೊಂಡು ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿನ ಸೇರ್ ತೀರಿಸ್ಕೊಳ್ಳೋದು. ಅಲ್ಲಿಗೆ ಇವ್ರ ಮನ್ಸಲ್ಲಿ ನಮ್ಮ ಮನೆಗೆ ಬಂದಾಗಿಂದ ನಮ್ಮನ್ನ ಅಮ್ಮನಿಂದ ದೂರ ಮಾಡಬೇಕು ಅಂತ ಯೋಚನೆ ಇತ್ತು ಅನ್ಸುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅದು ಯಾವಾಗ ಸಾಧ್ಯ ಆಗ್ಲಿಲ್ವೋ ಆ ಕೋಪನ ಈ ರೀತಿ ಸೇಡ್ ತೀರಿಸ್ಕೊಂತಾ ಇದ್ದಾರೆ. ರೀ, ಹೇಳ್ತಾ ಇದೀನಿ ತಾನೇ, ನಾವು ಸುಮ್ನೆ ಕೇಳ್ತಾ ನಿಂತಿದೀವಿ ಅಂತ ಬಾಯಿಗೆ ಬಂದಾಗ ಮಾತಾಡಬೇಡಿ. ಬರೀ ಮಾತಾಡ್ತಿಲ್ಲ, ತೀರ್ಮಾನ ಹೇಳ್ತಾ ಇದೀನಿ ಅಂತ ಅನ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೂ ನಮ್ಗೆ ನಿಮ್ಮಲ್ಲಿ ಪ್ರೀತಿ ಇದೆ ಅಂತ ದುರಾಸೆ ಇಟ್ಕೋಬೇಡಿ. ಯಾಕೆ ಅಂದ್ರೆ ಈ ಜನ್ಮದಲ್ಲಿ ನಾವು ಮತ್ತೆ ಗಂಡ ಹೆಂಡ್ತಿರಾಕ್ ಬಾಳ್ತೀವಿ ಅನ್ನೋ ಸಾಧ್ಯ ಇಲ್ಲ. ಅಂದ್ರೆ ನನ್ನ ಮಗಳು ಸಂಜನನ ಗೌರವ ಕೊಟ್ಟು ಮದುವೆ ಮಾಡೋ ಕಾಲ ಹತ್ರ ಬಂತು ಅಂತಾಯ್ತು. ಸರ್, ಹೇಗಾದ್ರೂ ಮಾಡಿ ಅವ್ರಿಗೆ ಬೇಲ್ ಕೊಡಿಸಿ ಹೊರಗಡೆ ತರಬೇಕು ಸರ್. ನಂಗೊಂದು ವಿಷಯ ಅರ್ಥ ಆಗ್ತಿಲ್ಲ ಅಕ್ಕ. ನಾವು ಎಷ್ಟೇ ಸಹಾಯ ಮಾಡೋಕೆ ಹೋದ್ರೂ ನಾವೇ ತಪ್ಪು ಮಾಡ್ತಿದೀವಿ ಅನ್ನೋ ಥರ ಮಾತಾಡ್ತಾರೆ. ಬೇಕು ಅಂತ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದೀವಿ ಅಂತ ಆರೋಪ ಮಾಡಿದ್ದಾರೆ. ಅಂಥದ್ರಲ್ಲಿ ಅವ್ರಿಗೆ ಸಹಾಯ ಮಾಡೋಕೆ ಓಡಾಡ್ತಿದೀಯಲ್ಲಕ್ಕ. ಅಕ್ಕ, ನೀನು ನಂಬಿರೋ ದೇವರು ಅವ್ರ ಅಹಂಕಾರಕ್ಕೆ ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾರೆ. ನೀನು ಅದನ್ನು ತಡೆದು ದೇವ್ರ ದೃಷ್ಟಿಲಿ ನೀನು ಯಾಕೆ ಕೆಟ್ಟವಳಾಗ್ತೀಯಾ? ಅವ್ರು ಅಲ್ಲೇ ಇದ್ದು ಅನುಭವಿಸ್ಲಿ ಬಿಡು. ಕಾವ್ಯ, ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಯೋಚನೆ ಮಾಡಬೇಡ. ಅವ್ರು ಮಾಡ್ದಿಲ್ದಿರೋ ತಪ್ಪಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಕ್ಕೆ ಕೋಪದಲ್ಲಿ ಈ ರೀತಿ ವರ್ತಿಸಿದಾರಷ್ಟೇ. ಅವ್ರು ತಪ್ಪು ಮಾಡಿಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ಟಿವಿನಲ್ಲೇ ತೋರಿಸ್ಲಿಲ್ವಾ? ಅದು ಹಾಗಲ್ಲ ಕಾವ್ಯ. ಸರ್, ಇದೆಲ್ಲ ನಿಜ ಆಗಬೇಕು ಅಂತ ಏನೂ ಇಲ್ಲ ಅಲ್ವಾ ಸರ್? ಸರಿ ತಪ್ಪು ಮುಂದೆ ಕೂಡ ಚರ್ಚೆ ಆಗ್ಬೋದಲ್ವಾ? ಅಲ್ಲಿವರೆಗೂ ಅವ್ರ ಸ್ಟೇಷನಲ್ಲಿ ಇರೋದು ಬೇಡ ಸರ್. ಮೊನ್ನೆ ತಾನೇ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇವಾಗ ತಾನೇ ಅವ್ರ ಆರೋಗ್ಯ ಸುಧಾರಿಸ್ಕೊಳ್ತಿದ್ದಾರೆ. ಇನ್ನೂ ಅವ್ರ ಸ್ಟೇಷನ್ನಲ್ಲೇ ಇದ್ದರೆ ಅವ್ರ ಆರೋಗ್ಯ ಇನ್ನೂ ಕೆಡುತ್ತೆ. ದಯವಿಟ್ಟು ಸರ್,
ಹೇಗಾದರೂ ಮಾಡಿ ಅವ್ರಿಗೆ ಬೇಲ್ ಕೊಡೋ ವ್ಯವಸ್ಥೆ ಮಾಡಿ ಸರ್. ಅದು ಅಷ್ಟು ಸುಲಭ ಅಲ್ಲ ಅಂಜಲಿ ಅವರೇ. ನಮ್ಮ ಕ್ಲೈಂಟು ಮೇಲ್ನೋಟಕ್ಕೆ ತಪ್ಪು ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ದಿನಗಳಲ್ಲಿ ಬಿಲ್ಡಿಂಗ್ ಕುಸಿಯೋದು ಸಾಮಾನ್ಯವಾಗಿಬಿಟ್ಟಿದೆ. ಆದರೆ ಅದು ಹೊಣೆನ ಅದರ ಮಾಲೀಕರು ಮತ್ತು ಅದರ ಕನ್ಸ್ಟ್ರಕ್ಟರ್ ಆಗ್ತಾರೆ. ಈಗ ಬಿದ್ದಿರೋದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗಿರೋದ್ರಿಂದ ಇದು ಕಂಪ್ನಿಯ ನೇರ ಹೊಣೆ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ